ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ 10:30 ಆಗಿದೆ ಟೈಮು. ಈಗ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಮುಗಿಸಿದ್ದೀನಿ. ಇವತ್ತು ಮಧ್ಯಾಹ್ನಕ್ಕೆ ಅಡುಗೆಗೆ ಏನು ಮಾಡಲಿ ಅಂತ ನೋಡಿ ಎಲ್ಲನೂ ಡಿಸೈಡ್ ಮಾಡಿ 12:30 1 ಗಂಟೆ ಅಷ್ಟೊತ್ತಿಗೆ ಶುರು ಮಾಡೋಣ. 1 ಅವರ್ ಸಾಕಲ್ವಾ ಅಂದ್ಬಿಟ್ಟು ಈಗ ಎಡಿಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಎಡಿಟಿಂಗೂ ಅಲ್ಲ, ಇವತ್ತೊಂದು ವಿಡಿಯೋ ಪಬ್ಲಿಷ್ ಮಾಡಬೇಕು. ಅದಕ್ಕೆ ಡೀಟೇಲ್ಸ್ ಎಲ್ಲನೂ ಒಂದು ಹಾಫ್ ಆನ್ ಅವರ್ ಆದರೂ ಆಗುತ್ತೆ ಅದನ್ನು ಡೀಟೇಲ್ಸ್ ತುಂಬೋದಕ್ಕೆ. ಅದಕ್ಕೆ ಅದನ್ನು ಕೂತ್ಕೊಳ್ಳೋ ಮುಂಚೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಈ ಡ್ರೆಸ್ ಬಗ್ಗೆ ಹೇಳಬೇಕಿತ್ತು. ಈ ಡ್ರೆಸ್ ನೋಡಿ, ಇವತ್ತು ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದು ಅಂದ್ಕೊಳ್ತೀನಿ. ಅನಾರ್ಕಲಿ ಡ್ರೆಸ್. ಇದರ ಪ್ಯಾಂಟ್ ನಾನು ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ. ಯಾಕೆ ಅಂದರೆ ಇದರ ಪ್ಯಾಂಟ್ ಟೈಟ್ ಆಗಿಬಿಟ್ಟಿದೆ. ಇದು ಹೊಸದಲ್ಲ, ನನ್ನದು ಹಳೆಯ ಡ್ರೆಸ್ಸು. ಎಷ್ಟು ಹಳೇದು ಅಂದರೆ ರಾಜೇಶನು ಯಾವ ಸಮಾನದ ಡ್ರೆಸ್ಸು ಅಂತ ಹಾಕ್ಕೊಂಡು ಬಂದ ತಕ್ಷಣವೇ ಹೇಳ್ತಾಯಿದ್ರು. ನನಗಿದರ ನೆಕ್ ವರ್ಕ್ ಆ್ಯಂಡ್ ಹೇಗೆ ಇದು ಡ್ರೆಸ್ ಕಾಣುತ್ತೋ ಇಲ್ಲಿ ತನಕ ಟೈಟ್, ಆಮೇಲೆ ಫ್ಲೇರ್, ನನಗಿದು ತುಂಬಾ ಇಷ್ಟ. ಈ ಬೀಡ್ಸನ್ನು ನಾನೇ ಹಾಕಿದ್ದೆ ಅವಾಗ. ಸೊ ಸಖತ್ತು ಪ್ಲೇನ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಆರೆಂಜ್ ವೇಲ್ ಕೂಡ ಇದೆ ಜಾರ್ಜೆಟ್ದು. ಆ್ಯಂಡ್ ಇದಕ್ಕೆ ಹಿಂದೆ ನಾನು ಟೈಯಿಂಗ್ ಇದೆ ಅಲ್ವಾ, ಅದಕ್ಕೆ ಗೆಜ್ಜೆ ಹಾಕಿದ್ದೀನಿ. ಶಾರ್ಟಲ್ಲಿ ಹೇಳಬೇಕಂದ್ರೆ ಮೈ ಮೋಸ್ಟ್ ಫೇವ್ರೇಟ್ ಡ್ರೆಸ್. ಡ್ರೆಸ್ ನಾನು ಸ್ವಲ್ಪ ದಿನ ಹಾಕ್ತೆ, ಆಮೇಲೆ ಟ್ರೆಂಡ್ ಹೊಟ್ಟೋಯ್ತು ಅಂದ್ಬಿಟ್ಟು ಇಟ್ಬಿಟ್ಟಿದ್ದೆ. ಈಗ ಈ ಡ್ರೆಸ್ಸಲ್ಲಿ ಏನಾದರೂ ಮಾಡೋಣ ಅಂದ್ಕೊಂಡೆ, ಆದರೆ ನಂಗೆ ತುಂಬಾ ಇಷ್ಟ ಇದು. ಅದಕ್ಕೆ ನಾನು ಕಟ್ ಮಾಡ್ದಂಗೆ ಇವತ್ತು ಮತ್ತೆ ಹಾಕ್ಕೊಂಡಿದ್ದೀನಿ. ಹಿಂದೆ ಕೂಡ ನೋಡ್ಬೋದು ಡಿಸೈನ್ ಇದೆ. ಮುಂದೆ ಹೇಗಿದೆಯೋ ಇಲ್ಲಿ ಹೇಗಿದೆಯೋ ಹಾಗೇ ಇದೆ. ಇನ್ನು ಸ್ನೇಹಿತರೆ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ಶೇರ್ ಮಾಡ್ತೀನಿ. ಸೊ ಅದರ ಮುಂಚೆ ನನ್ನ ಎಲ್ಲ ಸ್ನೇಹಿತರಿಗೂ ಆಬ್ವಿಯಸ್ಲಿ ನಾನು ಅವ್ರನ್ನ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ. ಯಾಕಂದರೆ ಎಷ್ಟು ಕನ್ಸರ್ನ್ ತೋರಿಸ್ತಾ ಇದ್ದೀರಾ. ನಾನು ಮಿರೇನಾ ಬಗ್ಗೆ ಕೇಳಿದ್ದೆ. ಆಗ ನಿಮಗೆ ಏನು ಗೊತ್ತಿದೆಯೋ ಅದನ್ನೆಲ್ಲರೂ ನನಗೆ ಇನ್ಸ್ಟಾದಲ್ಲಿ ಹೇಳಿದ್ರಿ, ಮೇಲ್ ಮಾಡಿ ಪರ್ಸ್ನಲಾಗಿ ತಿಳಿಸಿದ್ರಿ, ಕಮೆಂಟ್ ಕೂಡ ಮಾಡಿ ತಿಳಿಸಿದ್ರಿ. ಐ ಆಮ್ ರಿಯಲಿ ಗ್ರೇಟ್ಫುಲ್. ಸೊ ನಾನು ಡಾಕ್ಟರ್ಗೆ ಸೆಕೆಂಡ್ ಒಪಿನಿಯನ್ಗೆ ಹೋಗಿದ್ದೆ ಈ ರೀಸನ್ಗೆ, ಏನು ಎತ್ತ ಅಂತ ಕೇಳೋದಕ್ಕೆ. ಅವ್ರು ಕೂಡ ಏನು ಸೈಡ್ ಎಫೆಕ್ಟ್ಸ್ ಏನಾಗೋದಿಲ್ಲ, ನಿನಗಿರೋ ಪ್ರಾಬ್ಲಮ್ಗೆ ಅದೇ ಸೊಲ್ಯೂಷನು ಅಂತ ಹೇಳಿದ್ರು. ಆದರೆ ನಿಮ್ಮಲ್ಲಿ ತುಂಬ ಜನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಕೆಲವೊಬ್ಬರಿಗೆ ಸೂಟ್ ಆಗಿದೆ, ಕೆಲವೊಬ್ಬರಿಗೆ ಸೂಟ್ ಆಗಿಲ್ಲ. ಕೆಲವೊಬ್ಬರು ವೆಯ್ಟ್ ಗೇನ್ ಆಗಿದೆ ಅಂತ ಹೇಳಿದರು. ಕೆಲವೊಬ್ಬರು 6 months ಮಾತ್ರನೇ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ರೆಗ್ಯುಲರ್ ಆಯಿತು ಅಂತ ಕೂಡ ಹೇಳಿದರು. ನಿಮ್ಮ ಹೋಲ್ ಎಕ್ಸ್ಪೀರಿಯನ್ಸ್ ಇಷ್ಟಿಷ್ಟುತ್ತ ಬರೆದಿದ್ದೀರಾ. ಸೊ ಇಟ್ ರಿಕ್ವೈರ್ಸ್ ದಟ್ ಕನ್ಸರ್ನ್ ಆ್ಯಂಡ್ ಪೇಷನ್ಸ್. ನೀವು ನನ್ನ ಬಗ್ಗೆ ತೋರಿಸಿರುವ ಪ್ರೀತಿಗೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಸ್ನೇಹಿತರೆ. ನನಗೊಂದು ಕ್ಲಿಯರ್ ಐಡಿಯಾ ಸಿಕ್ಕಿದೆ. ಈಗ ನಾನು ಡಿಸೈಡ್ ಮಾಡೋದಕ್ಕೆ ವೆದರ್ ಐ ಶುಡ್ ಗೋ ಆರ್ ನಾಟ್ ಅಂಥೇಳಿ. ಅದು ನಾವು ಟ್ರೈ ಮಾಡಬೇಕು, ನನ್ನ ಬಾಡಿಗೆ ಅದು ಹೇಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದಾಗಲೇ ಅದು ಗೊತ್ತಾಗೋದು. ಬಟ್ ಅಟ್ ಪ್ರೆಸೆಂಟ್ ನಾನು ಅದನ್ನು ಲಾಸ್ಟ್ ಆಪ್ಷನ್ ಇಟ್ಟಿದ್ದೀನಿ. ಆಯುರ್ವೇದಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ ಅಂತಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದರು ಡಾಕ್ಟರು. ಶಿ ಈಸ್ ಎ ಆಯುರ್ವೇದಿಕ್ ಡಾಕ್ಟರ್ ಆ್ಯಂಡ್ ನನಗೆ ಯೋಗ ಹೇಳ್ಕೊಟ್ಟಿದ್ರು ಅವರು. ಆ್ಯಂಡ್ ನನಗೆ ಏನೇ ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರನೇ ಮೆಡಿಸಿನ್ ತೊಗೊಳ್ತಾ ಇದ್ದೆ. ಸಾನುಗೂ ಕೂಡ ಅಷ್ಟೇ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ಶೇರ್ ಮಾಡಿದ್ರಿ, ಹಾಸ್ಪಿಟಲ್ಸ್ ಅಡ್ರೆಸ್ ಕೂಡ ನನಗೆ ಶೇರ್ ಮಾಡಿದ್ರಿ. ಸೇಮ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ ಮೆಸೇಜ್ ಬಂದಿತ್ತು, ಮೇಲ್ ಮಾಡಿ ತಿಳಿಸಿದ್ರಿ, ಕಮೆಂಟ್ಸಲ್ಲಿ ಕೂಡ ಹೇಳಿದ್ರಿ. ಅದನ್ನು ಕೂಡ ಕನ್ಸಿಡರ್ ಮಾಡಿ ನಾನು ಅದೇ ಆಯುರ್ವೇದಿಕ್ ಡಾಕ್ಟರ್ನ ಕೇಳ್ತೀನಿ ಮೊದಲು, ಆಮೇಲೆ ನೋಡೋಣ ಏನು ಮಾಡಬೇಕು ಅಂದ್ಬಿಟ್ಟು. ಶನಿವಾರ ಹೋಗಬೇಕಿತ್ತು, ಆಗಲಿಲ್ಲ. ಇವತ್ತು ಹೋಗೋದಕ್ಕಾಗೋದಿಲ್ಲ. ಮೇ ಬಿ ನಾಳೆ ಹೋಗ್ತೀವಿ. ಯಾಕಂದರೆ ಸಾನು ಬರೋದು ಲೇಟು. ಬಂದಮೇಲೆ ಕ್ಲಾಸಸ್ ಇರುತ್ತೆ ಅವಳಿಗೆ, ಮಳೆ ಬರ್ತಾ ಇರುತ್ತೆ. ನಮ್ಮ ಏರಿಯಾಲಿಲ್ಲ, ನಾವು ಮೊದಲಿದ್ವಲ್ಲ ಅಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ಹಾಗಾಗಿ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಹೋಗೋಣ ಅಂತ ಇದ್ದೀನಿ. ಸೊ ಆಯುರ್ವೇದಿಕ್ ಡಾಕ್ಟರ್ ಏನು ಹೇಳಿದರು ನನಗೆ ಮತ್ತು ಸಾನುಗೆ ಅಂಥೇಳಿ ನಾನು ಇಲ್ಲಿಗೆ ಹೋಗಿ ಬಂದಮೇಲೆ ನಾನು ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಟೈಮ್ 12:30 ಸ್ನೇಹಿತರೆ. 12:30ಗೆ ಎದ್ದಿದ್ದು ನಾನು. ಎದ್ದು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ. ಇವತ್ತು ಈ ವೈಟ್ ಅಲಸಂದೆ ಕಾಳು ಬರುತ್ತಲ್ಲ, ನಾನು ಇದರ ರೆಸಿಪಿ ಶೇರ್ ಮಾಡಿದ್ದೆ. ಅದರ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದು ನೋಡಿಲ್ಲ ಅಂದರೆ ನಾನು ಹುಡುಕಿ ಹಾಕೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಚೆಕ್ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಕುಕ್ಕಿಂಗ್ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಬೋದು. ಅಲಸಂದೆ ಕಾಳಿನ ಸಾಂಬಾರು ಅಂದರೆ ಹುಳಿ ಅಂತ ಹೇಳ್ಬೋದು. ಅದಕ್ಕೆ ಬೇಳೆ ಎಲ್ಲ ಏನು ಹಾಕೋದಿಲ್ಲ ನಾನು, ಹುಳಿ ಮಾಡೋದು. ಇದು ಸ್ವಲ್ಪ ಕೂಗೋ ತನಕ ಟೈಮ್ ಹಿಡಿಸುತ್ತೆ. ಅದಾದಮೇಲೆ ಇಲ್ಲಿ ಹುಣಸೆ ಹಣ್ಣು ನೆನೆಸಿದ್ದೀನಿ. ಹುಳಿ ಅಲ್ವಾ, ಸ್ವಲ್ಪ ಜಾಸ್ತಿ ಬೇಕು. ಅದು ಒಂದು ನೆನೆಯೋದಕ್ಕೆ ಒಂದು 10-15 minutes ಆಗುತ್ತೆ. ಇನ್ನೇನು ನಾನು ರೆಡಿ ಮಾಡ್ಕೊಳ್ಳೋದಿಲ್ಲ ಈಗ, ಅಷ್ಟೇ. ಇನ್ನು ಸ್ವಲ್ಪ ಕಾಯಿ ತುರಿದು ಇಟ್ಕೊಂಡಿದ್ದೀನಿ.
ನೆನ್ನೆನೇ ತುರಿದಿದ್ದು. ಇದನ್ನು ಮಸಾಲೆ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿ ತುರಿನ ಹುರ್ಕೊಂಡು ಸ್ವಲ್ಪ ರುಬ್ಕೊಂಡು ಟೊಮ್ಯಾಟೊ ಸೇರಿಸ್ಬೇಕು. ಅದೆಲ್ಲ ಆಮೇಲೆ ಮಾಡ್ಕೊಳ್ತೀನಿ. ಇದು ಕುಕ್ಕರ್ ತಣ್ಣಗಾಗೋ ತನಕ ಮಾಡ್ಕೊಳ್ತೀನಿ. ಈಗ ನಾನು ಕೊರಿಯರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದನ್ನು ರೆಡಿ ಮಾಡ್ಕೊಳ್ಬೇಕು. ನೆನ್ನೆ ಎಲ್ಲ ಅಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ರಾಜೇಶ್ ಪ್ರಿಂಟ್ ತೊಗೊಳೋದಕ್ಕೆ ಹೇಳಿದ್ದೆ. ಪ್ರಿಂಟ್ ತೊಗೊಂಡ್ರ ಜಾನು? ಪ್ರಿಂಟ್ ಆಗಿದೆ. ನಾನೀಗ ಇದನ್ನು ಕೊರಿಯರ್ ಮಾಡೋದಕ್ಕೆ ಅಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಇದನ್ನು ಅರೇಂಜ್ ಮಾಡಬೇಕು. ಹೇಗೆ ನಾನು ಮಾಡೋದು ನೋಡಿ. ಇದು ನಾನು ಅವತ್ತೇ ಮಾಡಿ ಇಟ್ಟಿದ್ದೆ. ಇದನ್ನು ಈಗ ನಾನು ಮಾಡಬೇಕು. ಇದಕ್ಕೆ ನಾನೀಗ ಅಡ್ರೆಸ್ನ ಪೇಸ್ಟ್ ಮಾಡಿ ಇದನ್ನು ಪ್ಯಾಕ್ ಮಾಡಿ ಕೊರಿಯರ್ ಆಫೀಸ್ಗೆ ಕಳಿಸ್ಬೇಕು. ಸೊ ಈ ವಿಡಿಯೋ ಬರೋ ತನಕ ಮೋಸ್ಟ್ ಪ್ರಾಬಬ್ಲಿ ಬ್ಯಾಂಗ್ಳೂರಲ್ಲಿ ಇರೋರಿಗೆ ಸಿಕ್ಕಿರುತ್ತೆ. ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದರೆ ನಿಮಗೆ ವಿತಿನ್ 4 days ಸಿಗುತ್ತೆ. ಆಯಿತು ಸ್ನೇಹಿತರೆ, ಸಾರು ಒಗ್ಗರಣೆ ಕೊಟ್ಟು ಮುಗಿಸ್ದೆ. ಈಗ ಪಕ್ಕದಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಅನ್ನ ಆದರೆ ಸಾಂಬಾರು ಅನ್ನ ರೆಡಿ. ನಮ್ಮ ಸಾನು ಕರ್ಕೊಂಡು ಬರೋದಕ್ಕೆ ರಾಜೇಶ್ ಹೋಗ್ತಾ ಇದ್ದಾರೆ ಈಗ. ಆಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋದು. ನೋಡಿ, ಅಲಸಂದೆ ಕಾಳೊಂದು ಸಾರು. ನಾನು ಈ ಅಲಸಂದೆ ವೈಟ್ ಅಲಸಂದೆ ಕಾಲದ್ದು ಮಾಡಿರೋದು. ನಾನು ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಇಲ್ಲಾಂದರೆ ಕುಕ್ಕಿಂಗ್ ಪ್ಲೇ ಲಿಸ್ಟಲ್ಲಿ ಒಂದು ಸಾರಿ ನೀವು ನೋಡ್ಬೋದು. ಅಡುಗೆ ಆಯಿತು ಸ್ನೇಹಿತರೆ. ಈಗ ಸಾನು ಬರೋ ತನಕ ಸ್ವಲ್ಪ ಫ್ರೀ ಕೂತ್ಕೊಂಡು ಟಿ ವಿ ನೋಡ್ತೀನಿ. ನಾನು ನನ್ನ ಫ್ರೆಂಡ್ ಮಗಳ ಬರ್ತ್ಡೇಗೆ ಹೋದಾಗ ನಾನು ಅವತ್ತೊಂದು ಹ್ಯಾಂಡ್ ಬ್ಯಾಗ್ ತೊಗೊಂಡಿದ್ದೆ. ನನ್ನ ಡ್ರೆಸ್ ಬಗ್ಗೆ ನಿಮಗೆ ತುಂಬ ಜನ ಕೇಳಿದ್ರಿ. ಆ್ಯಂಡ್ ನನ್ನ ಮೇಕಪ್ ಲುಕ್ ಕೂಡ ನಿಮಗೆ ತುಂಬ ಇಷ್ಟ ಆಗಿದ್ದು. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀರಾ ಅಂದಿದ್ರಿ. ಥ್ಯಾಂಕ್ ಯು. ಹ್ಯಾಂಡ್ ಬ್ಯಾಗ್ ತೋರಿಸ್ತೀನಿ. ಈ ಹ್ಯಾಂಡ್ ಬ್ಯಾಗು ನನಗೆ ರಾಜೇಶ್ ಆ್ಯನಿವರ್ಸರಿಯಲ್ಲಿ ಗಿಫ್ಟ್ ಕೊಟ್ಟಿದ್ದು. ಯಾವ ಬ್ರ್ಯಾಂಡಿಂದು ಅಂತ ಕೇಳಿದ್ರಿ. ನೋಡಿ, ಗೂಪಾ ಅಂತ ಇದೆ. ಇದು ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, ನನಗೆಲ್ಲೂ ಸಿಗಲಿಲ್ಲ. ಸ್ಟೋರ್ಸಲ್ಲಿ ಸಿಗ್ಬೋದು. ಅಲಿ ಎಕ್ಸ್ಪ್ರೆಸ್ ಅಂತ ಒಂದು ಆನ್ಲೈನಲ್ಲಿ ನೋಡಿದೆ. ಬಟ್ ಅಲಿ ಎಕ್ಸ್ಪ್ರೆಸ್ ಅದೇನು ಅಂತ ನಂಗೆ ಗೊತ್ತಿಲ್ಲ, ನಾನು ತೊಗೊಂಡಿಲ್ಲ. ಇದು ರಿಮೂವೇಬಲ್. ಇದನ್ನು ರಿಮೂವ್ ಮಾಡಿಬಿಟ್ಟು ನಾವು ಸ್ಲಿಂಗ್ ಬ್ಯಾಗ್ ಥರ ನಮಗೆ ಒಂದು ಸ್ಟ್ರಿಪ್ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿಕೊಂಡು ಸ್ಲಿಂಗ್ ಬ್ಯಾಗ್ ಥರ ಹಾಕ್ಕೊಳ್ಬೋದು. ಇದು ಏನಿದೆ ನೋಡಿ, ಇದು ಒಂಥರ ಆ್ಯರೋ ಮಾರ್ಕ್ ಥರ ಕೊಟ್ಟಿದ್ದಾರೆ. ಇದನ್ನು ತೆಗೆದುಬಿಡ್ಬೋದು. ಹೀಗೆ ರಿಮೂವ್ ಮಾಡಿ ಸ್ಲಿಂಗ್ ಬ್ಯಾಗ್ ಥರ ಯೂಸ್ ಮಾಡ್ಬೋದು. ಸೊ ಚೆನ್ನಾಗಿದೆ ಬ್ರ್ಯಾಂಡ್. ಇಲ್ಲಿ ಒಂದಿದೆ. ಇಲ್ಲಿ ಏನು ಜಿಪ್ಪೆಲ್ಲ ಏನೂ ಇಲ್ಲ. ಇಲ್ಲಿ ಒಂದಿದೆ. ಇಲ್ಲಿ ಮೊಬೈಲು ಅಥವಾ ಸಮಥಿಂಗ್ ಇಡೋದಕ್ಕೆ ಕಾಯಿನ್ ಪೌಚ್ ಥರ ಕೊಟ್ಟಿದ್ದಾರೆ. ಒಳಗಡೆ ಎಲ್ಲನೂ ಕೂಡ ಬ್ರ್ಯಾಂಡ್ ಹೆಸರು ಇದೆ. ಇದರ ಪ್ರೈಸು ಇಲ್ಲೇ ಎಲ್ಲೋ ಇದೆ. ಪ್ರೈಸು ನನಗೆ ಈ ಥರ ಬಾಕ್ಸ್ ಟೈಪ್ ಒಂದು ತುಂಬ ಇಷ್ಟ. ಹ್ಯಾಂಡ್ ಬ್ಯಾಗ್ಸು ನಾನು ಲಾಂಗ್ ಬ್ಯಾಗ್ ನೋಡಿದ್ದೆ, ಅಂದರೆ ಸಾನು ಹುಟ್ಟೋ ಮುಂಚೆ. ನಾನು ರಾಜೇಶ್ಗೆ ನನಗಿದ್ರೆ ತುಂಬ ಇಷ್ಟ ರೀ. ಆದರೆ ತೊಗೊಂಡು ಸುಮ್ಮನೆ ಇಡೋದಕ್ಕೂ ಇಷ್ಟ ಇಲ್ಲ. ನಾವು ಅವಾಗ ಯಾವುದೇ ಪಾರ್ಟೀಸು ಆ ಥರ ಎಲ್ಲ ಔಟಿಂಗು ಆ ಥರ ಎಲ್ಲೂ ಹೋಗ್ತಾ ಇರಲಿಲ್ಲ. ಆವಾಗ ನಾನು ಸುಮ್ಮನೆ ಯಾಕೆ ತೊಗೊಂಡು ಇಟ್ಕೊಳ್ಬೇಕು, ಎಲ್ಲೂ ಯೂಸ್ ಮಾಡದೆ ಇದ್ಮೇಲೆ. ಬಟ್ ಒಂದಿನ ನಾನು ತೊಗೊಳ್ತೀನಿ. ಯಾವಾಗ ನಾನು ಪಾರ್ಟೀಸ್ಗೆ ಹೋಗೋದಕ್ಕೆ ಶುರು ಮಾಡ್ತೀನೋ ಔಟಿಂಗ್ಸ್ಗೆಲ್ಲ, ಆವಾಗ ನಾನು ಶೋರ್ ತೊಗೊಳ್ತೀನಿ ರೀ ಅಂತ ಹೇಳಿದ್ದೆ. ಈಗ ನಾನು ರೀಸೆಂಟಾಗಿ ಹೋಗಿ ನೋಡಿದಾಗ ಇದು ನನಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಆನ್ಲೈನಲ್ಲಿ ಸಿಗ್ಬೋದೇನೋ ನೋಡೋಣ ಅಂದ್ಕೊಂಡು ನಾನು ವಾಪಸ್ ಬಂದುಬಿಟ್ಟಿದ್ದೆ. ನೋಡ್ಕೊಂಡು ಆಮೇಲೆ ಹೋಗಿ ತೊಗೊಳ್ಳೋಣ ಅಂಥೇಳಿ ನನಗೆ ಆನ್ಲೈನಲ್ಲಿ ಸಿಕ್ಕಿತ್ತು. ಅದು ನನಗೆ ರಾತ್ರಿ ಮಿಂತ್ರಲ್ಲಿ ನೋಡಿದ್ದು. ನಾನು ರಾತ್ರಿ ಎಲ್ಲ ಚೆಕ್ ಮಾಡಿ ಇಷ್ಟು ಸೆಲೆಕ್ಟ್ ಮಾಡಿ ಅಂದ್ಬಿಟ್ಟು 2 ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ. ಮಾರನೇ ದಿನದ ತನಕ ಔಟ್ ಆಫ್ ಸ್ಟಾಕ್ ಆಗೋಯಿತು. ನಾನು ರಾಜೇಶ್ಗೆ ಅದನ್ನು ತೋರಿಸ್ಲೇ ಇಲ್ಲ. ಹಾಗಾಗಿ ಅವ್ರೇನು ಅಂದ್ಕೊಂಡಿದ್ದಾರೆ, ಅವಳಿಗೆ ಇಷ್ಟ ಆಗಿದೆ, ಅವಳು ತೊಗೊಂಡಿಲ್ಲ ಅಂದ್ಕೊಂಡಿದ್ದಾರೆ. ಬಟ್ ನಾನು ಬೇರೆದು ಇಷ್ಟಪಟ್ಟಿದ್ದೆ, ಅದಕ್ಕೆ ಇದನ್ನು ತೊಗೊಳೋದಕ್ಕೆ ಹೋಗಿರಲಿಲ್ಲ. ಅದು ಔಟ್ ಆಫ್ ಸ್ಟಾಕ್ ಆಗಿದೆಯಲ್ಲ, ಸ್ಟಾಕಿಗೆ ಬಂದಾಗ ಮತ್ತೆ ತೋರಿಸೋಣ ಅಂಥೇಳಿ ಆಮೇಲೆ ಮರ್ತೇ ಬಿಟ್ಟಿದ್ದೆ ನಾನು. ಸೊ ರಾಜೇಶ್ ಇದನ್ನು ನನಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ. ಬಾಕ್ಸ್ ಟೈಪ್ದು ಹಾಫ್ ವೈಟ್ ಚೆನ್ನಾಗಿದೆ. ಎಲ್ಲ ಡ್ರೆಸ್ಗಳಿಗೂ ಸ್ಯಾರೀಸ್ಗಳಿಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ ನಾನು ಅವತ್ತು ಡ್ರೆಸ್ ಹಾಕಿದ್ನಲ್ಲ, ಅದು ಅಜಿಯೋಲ್ಲಿ ತೊಗೊಂಡಿದ್ದು. ಅದರ ಲಿಂಕ್ ನಂಗೆ ಅಜಿಯೋಲ್ಲಿ ಸಿಗೋದಿಲ್ಲ. ಸೊ ಅಮೆಝಾನಲ್ಲಿ ಆ ಟೈಪಲ್ಲಿ ಇದೆ, ಬಟ್ ನಾಟ್ ಎಕ್ಸಾಕ್ಟ್. ಸ್ವಲ್ಪ ಸ್ಲೀವ್ಸ್ ಮತ್ತು ನೆಕ್ ಚೇಂಜ್ ಇದೆ. ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಮಿಂತ್ರಲ್ಲಿ ಈ ಸರಿ ನಾನು ತುಂಬ ಶಾಪ್ ಮಾಡಿದ್ದೀನಿ. ವೆಸ್ಟರ್ನ್ ವೇರ್ಸ್ ಫಾರ್ ದ ಫಸ್ಟ್ ಟೈಮು. ಇಲ್ಲಾಂದರೆ ಸಾನುಗೆ ತೊಗೊಂಡಿದ್ದೀನಿ, ರಾಜೇಶಿಗೆ ತೊಗೊಂಡಿದ್ದೀನಿ. ನಾನು ಈ ಸರಿ ನೋಡಿ ಇಟ್ಟು ಒಟ್ಟಿಗೆ ತೊಗೊಂಡಿದ್ದೀನಿ. ಒಂದು ಈ ಡ್ರೆಸ್, ಇದು ಲಾಂಗ್ ಡ್ರೆಸ್ಸು, ಫುಲ್ ಸ್ಲೀವ್ಸು, ಜಾರ್ಜೆಟ್ದು ಫ್ಲೋಯಿ ಮಟೀರಿಯಲ್ ನನಗೆ ಯಾವುದೂ ಇರಲಿಲ್ಲ ನನ್ನ ಹತ್ರ.
ಕಲರ್ ಆಪ್ಷನ್ ನಂಗೆ ಸಿಕ್ಕಿರಲಿಲ್ಲ, ಅದಕ್ಕೆ ನಾನು ಬ್ಲ್ಯಾಕ್ ತೊಗೊಂಡೆ. ಬ್ಲ್ಯಾಕ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಏನು ಫಂಕ್ಷನ್ಸ್ಗೆ ಬ್ಲ್ಯಾಕ್ ಬೇಡ, ಆದರೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಬೋದಲ್ವಾ ಅಂತ ಹೇಳಿಬಿಟ್ಟು. ಲಿಂಕ್ ಸಿಗಲ್ಲ ಸ್ನೇಹಿತರೆ, ಹೇಳಿದ್ನಲ್ಲ ಅದು ಮಿಂತ್ರಾಲಿ ಕೆಲವೊಂದು ಬ್ರ್ಯಾಂಡ್ಸ್ ಇರುತ್ತೆ, ಅದು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಇದಕ್ಕೆ ನಾನು 1350 400 ಅವಾಗೇನೋ ಪೇ ಮಾಡಿದ್ದು, ಇವಾಗ ಜಾಸ್ತಿ ಆಗಿದೆ, ಮತ್ತು 1500 ತೋರಿಸ್ತಾ ಇದೆ ಇವತ್ತು. ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಜೀನ್ಸ್ ತೊಗೊಂಡೆ, ಶೇಡೆಡ್ ಡಾರ್ಕ್. ಮೊದಲು ನಾನು ಲೈಟ್ ಬ್ಲೂದಿತ್ತು, ಇದು ಸ್ವಲ್ಪ ಡಾರ್ಕ್ ಬ್ಲೂ, ಸ್ಟ್ರೇಟ್ ಫಿಟ್ ಶೇಡೆಡ್ ಪ್ಯಾಂಟ್. ಇದು ಬಂದು ಹಿಯರ್ ಆ್ಯಂಡ್ ನೌ ಅಂತ ಹೇಳಿ ಬ್ರ್ಯಾಂಡ್. ಹಿಯರ್ ಆ್ಯಂಡ್ ನೌ ಕೂಡ ಅಷ್ಟೇ, ಬೇರೆ ಕಡೆ ಸಿಗೋದಿಲ್ಲ, ಶಾಪ್ಸಲ್ಲಿ ಸಿಗುತ್ತೆ, ಶಾಪ್ಸಲ್ಲಿ ಚೆಕ್ ಮಾಡಿ. ಇದು ನಾನು 34 ತೊಗೊಂಡಿರೋದು, ಕರೆಕ್ಟ್ ಫಿಟ್ ಇದೆ. ನೆಕ್ಸ್ಟ್ ನಾನು ಒಂದು ಡಂಗ್ರಿ ತೊಗೊಂಡಿದ್ದೀನಿ, ಡಂಗ್ರಿ ಜೀನ್ಸ್. ರಾಜೇಶ್ಗೆ ನಾನು ಡಿಫ್ರೆಂಟ್ ಫ್ಯಾಷನ್ಸ್ನ ಟ್ರೈ ಮಾಡೋದು ತುಂಬ ಇಷ್ಟ. ಯಾವಾಗಲೂ ಹೇಳ್ತಾ ಇರ್ತಾರೆ ತಗೋ ಆ ಥರದ್ದು ನಿನ್ನ ಹತ್ರ ಇಲ್ವಲ್ಲ ಅಂಥೇಳಿ. ಈ ಸಾರಿ ತೊಗೊಂಡಿದ್ದೀನಿ. ಇದು ನಾನು ರಾಜೇಶ್ಗೆ ತೋರಿಸೇ ಇರಲಿಲ್ಲ, ಹಾಗೆ ಬುಕ್ ಮಾಡಿದ್ದೆ. ಇದನ್ನು ಔಟ್ ಆಫ್ ಸ್ಟಾಕ್ ಆಗಿಬಿಟ್ರೆ ಕಷ್ಟ ಅಂದ್ಕೊಂಡು ನಂಗೆ ಸೈಜ್ಗಳೇ ಸಿಗ್ತಾ ಇರಲಿಲ್ಲ ಯಾವಾಗ್ಲೂ. ಸೊ ಇದು ಕೂಡ ನಾನು 34 ತೊಗೊಂಡಿದ್ದೀನಿ. ಬಟ್ ಇದು ಯಾವ ಬ್ರ್ಯಾಂಡ್ ಅಂದರೆ ಏನೋ ಎಸ್ ಹೆಸರು ಓದೋಕ್ಕೆ ಬರಲ್ಲ, ಅದು ಆ ಥರ ಇದೆ. ಸೊ ಈ ಬ್ರ್ಯಾಂಡಿಂದು 34 ನನಗೆ ಲೂಸ್ ಆಗ್ತಾ ಇದೆ. ನಾನು ಚಿಕ್ಕದು ತರಿಸ್ಕೊಳ್ಳೋಣ ಅಂದ್ಕೊಂಡೆ, ಅಕಸ್ಮಾತ್ ಏನಾದರೂ ಟೈಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಇಟ್ಕೊಂಡಿದ್ದೀನಿ. ರಾಜೇಶು ಇಟ್ಕೋ ಪರವಾಗಿಲ್ಲ ಅಂದರು. ಲಾಂಗ್ ಡಂಗ್ರಿ ಡ್ರೆಸ್. ಆ್ಯಂಡ್ ನಾನು ಒಂದು ಎಗ್ ಕರ್ರಿದು ಜಸ್ಟ್ ಕ್ಲಿಪ್ ಹಾಕಿದ್ದೆ, ಯಾಕಂದರೆ ನಾನು ಮೊದಲೇ ಶೇರ್ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು. ಒಬ್ಬರು ನನಗೆ ಅಕ್ಕ ನನಗೆ ಬೇಗ ಶೇರ್ ಮಾಡಿ ಅದು. ಸೊ ನೋಡಿ ಸ್ನೇಹಿತರೆ, ಇವತ್ತು ಶೇರ್ ಮಾಡ್ತೀನಿ. ಎಗ್ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ನೋಡಿ ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಅಗ್ಲ ಪ್ಯಾನಲ್ಲಿ. ಈ ಪ್ಯಾನ್ ಸ್ನೇಹಿತರೆ ಟ್ರೈ ಪ್ಲೇದು, ಅಂದರೆ ಸ್ಟೀಲ್ ಇದೆ, ಅದ್ರ ಮಧ್ಯ ಅಲ್ಯೂಮಿನಿಯಂ ಇದೆ ಮತ್ತು ಸ್ಟೀಲ್ ಇದೆ. ಸೊ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಸ್ಟೀಲ್ ಅಂದ್ಬಿಟ್ಟು ಒಂದೇ ಕಡೆನೆ ತಳ ಹಿಡಿಯೋದು ಆ ಥರ ಏನು ಆಗೋದಿಲ್ಲ. ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ನಾನು ಕಟ್ ಮಾಡಿಕೊಂಡು ಈ ಹಾಫ್ ಕಟ್ ಮಾಡಿರೋದ್ರ ಮೇಲೆ ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ನ ಉದುರಿಸ್ಕೊಂಡಿದ್ದೀನಿ. ಇದನ್ನ ಈಗ ನಾನು ಒಂದು ಸಣ್ಣ ಉರಿ ಮಾಡಿಬಿಟ್ಟು ಒಂದು 3 ನಿಮಿಷ ಆದರೂ ಬಿಡ್ತೀನಿ. ಮಿಕ್ಸಿ ಜಾರಲ್ಲಿ ನಾನು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸುಮಾರು ದಪ್ಪ ಸೈಜ್ದು 4 ಟೊಮ್ಯಾಟೊ ಇದೆ, ಹುಳಿ ಟೊಮ್ಯಾಟೊ. ಹಾಗಾಗಿ ನಾನು ಹುಳಿ ತೆಗೆದುಕೊಂಡು ಜಸ್ಟ್ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಬೇಕು. 3 ಜನಕ್ಕೆ ನಾನು ಇಷ್ಟು ಟೊಮ್ಯಾಟೊನ ತೊಗೊಂಡಿದ್ದೀನಿ. 5 ನಿಮಿಷ ಆಗಿದೆ ಸ್ನೇಹಿತರೆ, ನಾನೀಗ ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ನಾವು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡೋದ್ರಿಂದ ಪ್ಲೇನ್ ಅನ್ಸೋದಿಲ್ಲ ಆ್ಯಂಡ್ ಟೇಸ್ಟಿಯಾಗಿ ಇರುತ್ತೆ. ಖಾರ ಎಲ್ಲ ಹಿಡ್ದಿರುತ್ತಲ್ವ ಮೊಟ್ಟೆಗೆ. ಇದನ್ನು ತೆಗೆದುಕೊಳ್ತೀನಿ. ಅದೇ ಪ್ಯಾನಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಈರುಳ್ಳಿ 2 ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದು ನಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹಾಕ್ಕೊಳ್ಬೋದು. ಕಡಿಮೆ ಹಾಕಿದ್ರೆ ಸ್ವಲ್ಪ ಗೊಜ್ಜಿನ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ 3 ಜನಕ್ಕೆ ಇಷ್ಟು ಮಾಡ್ತಾ ಇರೋದು ನಾನು. ಇದು ನಾವೀಗ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಾದ್ಮೇಲೆ ಡ್ರೈ ಮಸಾಲೆಗಳು ಸೇರಿಸ್ಕೊಂಡು ಜೀರಿಗೆ ಪುಡಿ, ಮೆಣಸಿನ ಪುಡಿ, ಅರಿಶಿನದ ಪುಡಿ, ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ಮಿನಿಮಮ್ 2 ಸ್ಪೂನ್ ಬೇಕಾಗತ್ತೆ, ಧನಿಯಾ ಪೌಡರ್ 1 ಸ್ಪೂನು. ಇಷ್ಟನ್ನು ನಾವು ಎಣ್ಣೆಯಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ಎಣ್ಣೆ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಬೋದು. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ನಾವು ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಆದಮೇಲೆ ಟೊಮ್ಯಾಟೊ ಪ್ಯೂರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಮುಚ್ಚಿ ಬಿಡಿ. ಒಂದು ಕುದಿ ಬಂದಮೇಲೆ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಏನು ನೊರೆ ಕಾಣ್ತಿದೆ ಅಲ್ವಾ, ಆ ನೊರೆ ಕಡಿಮೆ ಆಗೋ ತನಕ ನಾವು ಇದನ್ನು ಕುದಿಸ್ಕೊಳ್ಬೇಕು. ಸಣ್ಣ ಉರಿ ಮಾಡಿ ಪ್ಲೇಟ್ ಮುಚ್ಚಿ ಬಿಡಿ. ಈಗ ನೋಡಿ ಸ್ನೇಹಿತರೆ, ಹೇಗೆ ಎಣ್ಣೆ ಬಿಟ್ಟಿದೆ ಅಲ್ವಾ, ಅಂದರೆ ಇದು ಕುಕ್ ಆಗಿದೆ ಅಂತ ಅರ್ಥ. ಇದಕ್ಕೆ ನಾವು ಗರಂ ಮಸಾಲೆನ ಸೇರಿಸ್ಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. 1 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಕಸೂರಿ ಮೇಥಿ. ಕಸೂರಿ ಮೇಥಿ ಅಂದರೆ ಒಣಗಿರೋ ಅಂಥ ಮೆಂತ್ಯ ಸೊಪ್ಪಿನ ಪೌಡರ್. ಇದು 2 ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕಾಗತ್ತೆ. ನಾನು ಮಿಕ್ಸ್ ಮಾಡಿದ ತಕ್ಷಣವೇ ಮೊಟ್ಟೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಕೂಡ ಸೇರಿಸ್ಬಿಟ್ಟು ಆಮೇಲೆ ಒಂದು 2 ನಿಮಿಷ ಮುಚ್ಚಿ ಕುದಿಸ್ಕೊಳ್ತೀನಿ. ಗೊಜ್ಜು ನಿಮಗೆ ಮತ್ತಷ್ಟು ಗಟ್ಟಿ ಬೇಕು ಅನ್ನೋ ಹಾಗಿದ್ರೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹುರ್ಕೊಳ್ಳಿ. ಜಸ್ಟ್ ಹಾಗೇನೇನು ಸೇರಿಸಬೇಡಿ, ಜಸ್ಟ್ ಹುರ್ಕೊಂಡು ಘಮ ಬಿಡೋ ತನಕ ಹುರ್ಕೊಂಡು ಆಮೇಲೆ ಗೊಜ್ಜಿಗೆ ಸೇರಿಸ್ಕೊಳ್ಳಿ. ಸ್ವಲ್ಪ ಥಿಕ್ಕನ್ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ.
ಸಾನು ಅವ್ರು ಬಂದ ತಕ್ಷಣವೇ ನೋಡ್ರಿ ಊಟನೂ ಕೇಳೋದಿಲ್ಲ, ಟಿ ವಿ ಹಾಕ್ಕೊಳ್ತಾಳೆ. ನನಗೆ ಅದಕ್ಕೆ ಕೋಪ ಬಂದಿವತ್ತು, ನಾನು ಊಟ ಕೊಡೋದಲ್ಲ ನಿನಗೆ ಅಂದೆ. ಪಾಪಚ್ಚಿ ಕೊಟ್ಟಿದ್ದೀನಿ. ಸಾನು ಹೆಂಗೈತೆ ಏನೂ ಹೇಳೇ ಇಲ್ಲ. ನೀನು ಹೇಳಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಪಪ್ಪ. ಯಮ್ಮಿ ಯಮ್ಮಿ ವೆರಿ ಮಚ್. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್. ಬಾಯ್ ಬಾಯ್.